ಉದ್ದೇಶಿಸಿ ಅಥವಾ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಏನಾದರೂ ಇದ್ದರೆ ಅದರ ಒಂದು ಗುರುಗಳು ಯಾರು ಅಂತಂದರೆ ನನಗೆ ನಮ್ಮ ಅಲೈನ್ಸ್ ಡಾಕ್ಟರ್ ನಾಗರಾಜ್ ವಿ ಬೈರಿ ಸರ್. ಎಸ್, ನಾನು ಮೊದಲ ಬಾರಿಗೆ ನಮ್ಮ ಅಲೈನ್ಸ್ ಸಂಸ್ಥೆ ಚಿರಪರಿಚಿತವಾಗಬೇಕಾದಾಗ ನಾನು ಇದೇ ಮಂಡ್ಯದಿಂದ ಒಬ್ಬರು ಶಶಿ ಸರ್ ಅಂತ ಇದ್ದಾರೆ, ಈ ಸಲ ಅವರು ಗವರ್ನರ್ ಆಗ್ತಿದ್ದಾರೆ, ಅವ್ರ ಕಡೆಯಿಂದ ನಮ್ಮ ಅಲೈನ್ಸ್ ಸಂಸ್ಥೆ ಬಗ್ಗೆ ತಿಳ್ಕೊಂಡು ನೇರವಾಗಿ ನಾನು ನಮ್ಮ ನಾಗರಾಜ್ ವಿ ಬೈರಿ ಸರ್ನ ಕಾಂಟ್ಯಾಕ್ಟ್ ಮಾಡಿದೆ. ಎಸ್ ಸರ್, ನನ್ನ ಇಂಟ್ರೆಸ್ಟ್ ಇದೆ ಇದರಲ್ಲಿ, ನಾನು ಇದರಲ್ಲಿ ಭಾಗವಹಿಸ್ತಾ ಈ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡಬೇಕು ಅನ್ನೋವಂತಹ ಒಂದು ಇಚ್ಛೆನ ಇಟ್ಕೊಂಡಿದ್ದೀನಿ, ನಾನು ಬರ್ತೀನಿ ಸರ್ ಅಂತ ಕೇಳಿದೆ. ಅವರು ಖಂಡಿತ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಬಂದು ಜಾಯಿನ್ ಆಗಿ ದಯವಿಟ್ಟು ಅಂತ ಹೇಳಿದ್ರು. ಅವತ್ತು ಸರ್ ನಾನೊಬ್ಬಳೇ ಬರಲ್ಲ, ನಾನು ಕನ್ನಡ ಮೇಡಮ್ಗೂ ಈ ವಿಷಯ ತಿಳಿಸ್ತೀನಿ, ಅವರನ್ನು ಕರ್ಕೊಂಡು ಬರ್ತೀನಿ ಸರ್ ಅಂತ ಹೇಳಿದೆ. ಓ ನಿಮ್ಮ ಇಷ್ಟ, ಸೇವೆ ಮಾಡೋಕ್ಕೆ ಹೇಳಿದ್ರೆ ನಮ್ಮ ನಿಮ್ಮ ಇಷ್ಟ, ಬನ್ನಿ ಅಂತ ಹೇಳಿದ್ರು. ಅವತ್ತು ಕರುಣಾ ಮೇಡಮ್ನ ಹೋಗಿ ನಾನು ಇಲ್ಲ ಮೇಡಮ್ ಬನ್ನಿ, ಇಲ್ಲಿ ಈ ಥರ ಒಂದು ಜಿಲ್ಲೆ ಆಗ್ತದೆ, ನಮಗೆಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಇದೆ, ಅಲೈನ್ಸ್ ಸಂಸ್ಥೆ ತುಂಬ ಒಂದು ಕಡಿಮೆ ಫೀಸಲ್ಲಿ ಒಂದು ಸೇವೆ ಮಾಡುವಂತಹ ಸೌಭಾಗ್ಯ ಈ ಸಂಸ್ಥೆ ನಮಗೆ ಕೊಟ್ಟಿದೆ, ನಾವು ಅಲ್ಲಿ ಹೋಗೋಣ ಅಂತ ಹೇಳಿ ಅವತ್ತು ಉಟ್ಟುಕೊಂಡಂತಹ ಈ ಸಂಸ್ಥೆ ಇವತ್ತು 2 ವರ್ಷ ದಾಟಿದೆ. ಕಳೆದ ಬಾರಿಯೂ ಸಾಕಷ್ಟು ದಾಖಲೆಯನ್ನು ಮಾಡಿದಂಥ ನಮ್ಮ ಕರುಣಾ ವೀರಕೆಂಪಯ್ಯ ಅವರು, ಜೊತೆಗೆ ಈ ವರ್ಷವೂ ಕೂಡ ಅಷ್ಟೇ ಒಂದು ಹೆಚ್ಚು ಮಾಡಿದ್ದೀವಿ ಅಂತ ಅದನ್ನು ನಾನು ಹೇಳೋದಕ್ಕಿಂತ ಬಹುಶಃ ನಿಮಗೆ ಅದನ್ನು ಗೊತ್ತಿರುತ್ತೆ ಅಂತ ಹೇಳ್ತಾ ಆ್ಯಂಡ್ ಪ್ರತಿ ಅಂದರೆ ನನಗೆ ಈ ಒಂದು ಪ್ರಯಾಣದಲ್ಲಿ ಮಾತಾಡಬೇಕಾದಾಗ ತುಂಬ ಹೃದಯ ತುಂಬಿ ಬರ್ತಾ ಇದೆ. ಯಾಕಂದರೆ ಪ್ರತಿ ಒಂದು ಘಳಿಗೆ ಒಂದು ಕ್ರೆಡಿಟ್ಸ್ ನಾನು ನಾಗರಾಜ್ ಬೈರಿ ಸರ್ಗೆ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಯಲ್ಲಿ ನಮ್ಮ ಯಾವಾಗಲೂ ನಾನು 4 ಪಿಲ್ಲರ್ಸ್ ಅಂತ ಹೇಳ್ತಾ ಇರ್ತೀನಿ. 4 ಜನ ನಮ್ಮ ದಿವಾಕರ್ ಜಿ ಇರ್ಬೋದು, ಆ್ಯಂಡ್ ಅಜಂತಾ ಸರ್ ಇರ್ಬೋದು, ಮುನಿಯಪ್ಪ ಸರ್ ಇರ್ಬೋದು, ಎಲ್ಲರೂ ಕೂಡ ಈಗ ನಮ್ಮ ಮುನಿಯಪ್ಪ ಸರು ಸೆಕೆಂಡ್ ಕ್ಯಾಬಿನೆಟ್ ಮೀಟಿಂಗ್ನ ನನಗೆ ತುಂಬ ಚೆನ್ನಾಗಿ ಅವರು ಕಲ್ಪುರ ತೋಟದಲ್ಲಿ ಬಹುಶಃ ನೀವು ಎಲ್ಲರೂ ಜಾಯ್ನ್ ಆಗಿದ್ದೀರೋ ಹೇಗೆ ಅರೇಂಜ್ ಮಾಡಿಕೊಟ್ಟಿದ್ರು ಅಂತ. ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ನಮ್ಮ ಅಜಂತಾ ಸರ್ ಇರ್ಬೋದು ಆ್ಯಂಡ್ ದಿವಾಕರ್ ಸರ್ ಇರ್ಬೋದು, ಕ್ಯಾಬಿನೆಟ್ ಮೆಂಬರ್ಸ್ಗೆ ಏನಿದೆ ಅವ್ರಿಗೆಲ್ಲರಿಗೂ ಒಂದೊಂದು ಗಿಫ್ಟ್ ಅಂತ ಸ್ಪಾನ್ಸರ್ ಮಾಡಿ ಚೆನ್ನಾಗಿ ಎಲ್ಲರೂ ಸಪೋರ್ಟ್ ಮಾಡ್ಕೊಳ್ತಾ ಬಂದರು. ಹಾಗೆ ಇವತ್ತು ಒಂದು LMF 126 LMFಗೆ ನಮ್ಮ ಇಂಟರ್ನ್ಯಾಷನಲ್ ಐಡಿ ಆದಂಥ ನಾಗರಾಜ್ ವಿ ಬೈರಿ ಸರು ಒಂದೊಂದು LMFಗೆ 500 ರೂಪೀಸ್ ಥರ ನನಗೆ ಸ್ಪಾನ್ಸರ್ಶಿಪ್ ಕೊಟ್ಟರು. ಸರ್ ಥ್ಯಾಂಕ್ ಯು, ನನಗೆ ನೀವು ಅದ್ಭುತವಾದ ಒಂದು ಸಲಹೆಗಾರರಾಗಿ ಮತ್ತು ತನು ಮನ ಧನ ಎಲ್ಲವನ್ನು ನನಗೆ ಏನು ಮಾಡ್ತಿದ್ದೀರಾ, ಏನು ನಡೀತಾ ಇದೆ ಜಿಲ್ಲೆಗಳ ಹಾಗೂ ಹೋಗುಗಳ ಒಳ ಹೋಗಿ ಪ್ರತಿಯೊಂದನ್ನು ಹುಡುಕಿ ಇದನ್ನು ಮಾಡು ಇದನ್ನು ಮಾಡಬಾರ್ದು ಎಸ್ ಅಂತ ಮೋಟಿವೇಟ್ ಮಾಡಿ ಸರ್. ನನ್ನ ಕೈ ಆಗಲ್ಲ ಸರ್, ಅಷ್ಟು LMF ಆಗತ್ತಾ ಅಂತ ಇದ್ದಿದ್ದು ಆಗಿಸೋ ಶಕ್ತಿನ ಉರಿದುಂಬಿಸೋರು ಒಬ್ಬರದ್ದು ಬೇಕು. ಯಾವತ್ತೂ ನಾನು ಅವ್ರನ್ನ ಒಂದು ತಂದೆಯಾಗಿ ಅಥವಾ ಅಣ್ಣನಾಗಿ ಅಥವಾ ನನ್ನ ಬೆಸ್ಟ್ ಫ್ರೆಂಡ್ ಆಗಿ ಅಥವಾ ನನ್ನ ಗುರುಗಳಾಗಿ ಯಾವತ್ತೂ ನಾನು ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಒಂದು ನಂಬರ್ 1 ಸ್ಥಾನ ತಗೊಳ್ಬೇಕು ಅಂತಂದರೆ ನಿಮ್ಮಗಳ ಜೊತೆಯಲ್ಲಿ ಅವರ ಸಲಹೆ ಅವರ ಮಾರ್ಗ ನನಗೆ ಅತ್ಯುತ್ತಮವಾಗಿ ನೀಡಿ ಇವತ್ತು ಒಳ್ಳೆಯ ಫಲಿತಾಂಶನ ನಮ್ಮ ಜಿಲ್ಲೆ ತಂದುಕೊಟ್ಟಿದೆ. ಸೊ ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಕಳೆದ ತಿಂಗಳಷ್ಟೇ RC ಮೀಟ್ಗಳನ್ನ ನಮ್ಮ 4 ಜನ RCಗಳು ದಯವಿಟ್ಟು ಎದ್ದು ನಿಂತರೆ ಬಹುಶಃ ನಮಗೊಂಚೂರು ಅನುಕೂಲ ಆಗುತ್ತೆ, ಎಲ್ಲರೂ ಇದ್ದೀರಾ ಅಂತ. ಸೊ ನಮ್ಮ RCಗಳು ಅದೆಷ್ಟು ಚೆನ್ನಾಗಿ ನನ್ನ ಮನಸ್ಸಿನ ಇಚ್ಛೆಯಂತೆ ನಾನು ಹೇಳ್ತಾ ಇದ್ದೆ, ಎಲ್ಲರೂ ಸಿಂಗಲ್ ಆಗಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತ. ಎಲ್ಲರೂ ಹತ್ತತ್ರ 2.5 lakhs 3 lakhs ಹತ್ತತ್ರ ಖರ್ಚು ಮಾಡಿ ಅವರ ರೀಜನ್ ಮೀಟ್ನ ಮಾಡಿಕೊಟ್ರು. ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ, ನೀವು ಕೂಡ ಮುಂದೆ ಇನ್ನು ಲೀಡರ್ಶಿಪ್ಪು ತಗೊಂಡು ಇನ್ನೂ 10 ಜಿಲ್ಲೆಯನ್ನು ಕಟ್ಟುವಂತಹ ಒಂದು ಶಕ್ತಿ ನಿಮಗೆಲ್ಲರಿಗೂ ಕೊಡಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ZCs ಆಲ್ವೇಸ್ ಮೈ ಫೇವ್ರೇಟ್ ZCs. ನಮ್ಮ ZCsಗಳು ಹೆಂಗೆ ಅಂತಂದರೆ, ನಾನು ಎಲ್ಲಿ ನನ್ನ ಸ್ಟೆಪ್ಸ್ನ ಹಿಡ್ತೀನಿ ಆ ಸ್ಟೆಪ್ಸ್ಗೆ ಕರೆಕ್ಟಾಗಿ ನನ್ನ ಜೊತೆ ಬರ್ತಾ ಇದ್ದಿದ್ದು ನಮ್ಮ ZCಗಳು. ನಿಮ್ಮನ್ನ ಬಹುಶಃ ನಾನು ಅಂದ್ಕೊಳ್ತೀನಿ ಸಿಸ್ಟರ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ, ಇನ್ನೇನು ನಿಮ್ಮ ಬಗ್ಗೆ ಹೆಚ್ಚಿಗೆ ಹೇಳಕ್ಕೆ ಇಷ್ಟಪಡಲ್ಲ. ಥ್ಯಾಂಕ್ ಯು.
ಆ್ಯಂಡ್ ಅಂದರೆ ನಾನು ಒಬ್ಬೊಬ್ಬರಿಗೆ ನನ್ನ ಪಯಣದಲ್ಲಿ ಬಂದಿರೋರನ್ನ ನೆನಪು ಮಾಡ್ಕೊಳ್ಳೇಬೇಕು. ಹಾಗೆ ಇವತ್ತು ಛಾಯಾ ಬಸವರಾಜ್. ಸೊ ನಮ್ಮ ಅಲಯನ್ಸ್ಗೆ ಒಂಥರ ನಾಗರಾಜ್ ಬೇಡಿ ಸರು ಜಿಲ್ಲೆಗಾಗಿ ಈ ಸಂಸ್ಥೆಗೆ ಅವರು ಒಂಥರ ಬ್ಯಾಕ್ ಬೋನು. ಎಲ್ರಿಗೂ ಕಮ್ಯುನಿಕೇಟ್ ಮಾಡಿ ಆನ್ ಟೈಮ್ಗೆ ಕಳಿಸಿ ಪ್ರತಿಯೊಬ್ಬರಿಗೂ ಎಲ್ಲಿ ಏನಾದರೂ ಮನಸ್ತಾಪ ಬಂದಾಗ ಅದನ್ನ ಪ್ಯಾಚಪ್ ಮಾಡಿ ಸೇರಿಸಿ ಜನನ ಸೇರಿಸೋದ್ರಲ್ಲಿ ಎತ್ತಿದ ಕೈ. ಯಾರು ನೈಟ್ ಫ್ಯಾನೋ ಗೊತ್ತಿಲ್ಲ, ನಾನು ಅವಳಿಗೆ ಫ್ಯಾನ್ ಅಷ್ಟೇ. ಸೊ ಹಾಗೆ ಇವತ್ತು ನಮ್ಮ ಜಿಲ್ಲೆ ಒಂದು ಇದರ ಸಂಸ್ಥೆಗಳಿಗೆ ಸವಾಲೊಡ್ಡಿ ಕೆಲಸ ಮಾಡಿದಂತಹ ನಮ್ಮ ಕಿಂಗ್ಸ್ ಕ್ಲಬ್ ವಿಜಯೇಂದ್ರ ಸರ್ ಹೇಳಿದ್ದೀರಾ? ವಿಜಯೇಂದ್ರ ಸರ್ ಈಸ್ ಆಲ್ವೇಸ್ ಇನ್ ಔಟ್ಸೈಡ್. ವಿಜಯೇಂದ್ರ ಸರ್ ಎಸ್, ಹಾಂ ಸರ್. ನಮ್ಮ ವಿಜಯೇಂದ್ರ ಸರ್ ಎಲ್ಲರೂ ಇಡೀ ನಮ್ಮ ಒಂದು ಬೇರೆ ಸಂಸ್ಥೆಗಳು ಅಂತ ಹೇಳ್ಬೋದು, ಅಥವಾ ಆಲ್ ಕಾಲೇಜಸ್ ಇರ್ಬೋದು, ಅಥವಾ ಬ್ಯಾಂಗ್ಳೂರ್ ಇರ್ಬೋದು, ಎಲ್ಲ ಕಡೆ ಅಲಯನ್ಸ್ ಅಂತ ಒಂದು ಹೊಸ ಅಲೆನ ಸೃಷ್ಟಿ ಮಾಡಿ ಸಾಕಷ್ಟು ಸರ್ವಿಸ್ಗಳು, ಇಮೇಜ್ ಬಿಲ್ಡಿಂಗ್ ಅಂತ ಸರ್ವಿಸ್ಗಳನ್ನ ಸುಮಾರು ಲಕ್ಷಾಂತರ ರೂಪಾಯಿ ಕೆಲಸ ಮಾಡಿದಂತಹ ವಿಜಯೇಂದ್ರ ಸರ್ ಅವರಿಗೆ ನನ್ನ ಅತಿಪೂರ್ವದ ಧನ್ಯವಾದಗಳನ್ನ ಹೇಳ್ತಾ, ಯಾಕಂದ್ರೆ ವೆಲ್ಕಮ್ ಈಗಾಗಲೇ ಮಾಡಿದ್ರಿಂದ ನಿಧಾನಕ್ಕೆ ಫಸ್ಟ್ ನನಗೆ ಯಾರು ಸಪೋರ್ಟ್ ಮಾಡಿದ್ರು ಅವರು ವಿಷಯ ತಗೊಂಡೆ, ಸಾರಿ. ಆ್ಯಂಡ್ ಈ ವೇದಿಕೆಯಲ್ಲಿ ನಾನು ಹೇಳ್ಬೇಕಂತಂದ್ರೆ ನನ್ನ ಪ್ರತಿ ಹೆಜ್ಜೆಯಲ್ಲೂ ಅಥವಾ ನನಗೆ ಒಂದು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಂತಹ ನಮ್ಮ ಸೆಕೆಂಡ್ BDG ರುದ್ರೇಶ್ ಅವ್ರನ್ನ ನಾನು ಈ ಸಮಯದಲ್ಲಿ ನಾನು ಅವ್ರನ್ನ ನೆನಪು ಮಾಡ್ಕೊಳ್ತೀನಿ. ಬಿಕಾಸ್ ಯಾಕೆ ನೆನಪು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಅವರು ಕ್ಲಬ್ಬಿಂದ ಸಾಕಷ್ಟು LMFನ ನನಗೆ ಅವ್ರನ್ನ ಕೇಳ್ಕೊಂಡಾಗ ಹೃದಯ ತುಂಬಿ ಅವ್ರ ಕೈಲಿ ಎಷ್ಟು ಸಾಧ್ಯ ಅಷ್ಟು ನನಗೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ಕಡೆಯಿಂದ ಕ್ಯಾಬಿನೆಟ್ ಆಫೀಸರ್ಸ್ನ ಕೊಟ್ಟಿರೋದಿರ್ಬೋದು. ಥ್ಯಾಂಕ್ ಯು ಸರ್, ಹೀಗೆ ನಿಮ್ಮ ಸಪೋರ್ಟ್ ನನಗೆ ಲೈಫ್ ಲಾಂಗ್ ಇರಲಿ ಅಂತ. ಆ್ಯಂಡ್ ಕಳೆದ ಬಾರಿ ನಮ್ಮ ಶಶಿ ಸರ್ ಈಗಾಗಲೇ ಅವರ ನಾಯಕತ್ವನ ಅವರು ಗವರ್ನರ್ ಆಗಕ್ಕೆ ಮೊದಲೇ ಅದನ್ನ ಸಾಬೀತು ಮಾಡಿಬಿಟ್ಟಿದ್ದಾರೆ. ಕಳೆದ ವರ್ಷವೂ ಕೂಡ ಹೇಳ್ದಂಗೆ ತುಂಬ ಡಿಸ್ಟ್ರಿಕ್ಟ್ ಒಳ್ಳೊಳ್ಳೆ ಅಚೀವ್ ಮಾಡಿತ್ತು. ಅದರಲ್ಲಿ ಒಂದು ಅವರು ಕೂಡ ತುಂಬ ಚೆನ್ನಾಗಿ ಉತ್ತಮ ರೀತಿಯಲ್ಲಿ ಲೀಡರ್ಶಿಪ್ನ ನಿಭಾಯಿಸ್ಕೊಂಡೋದಂತಹ ವ್ಯಕ್ತಿ. ಮುಂಬರೋ ದಿನದಲ್ಲೂ ಕೂಡ ಅದನ್ನ ಅಷ್ಟೇ ಚೆನ್ನಾಗಿ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಉಮೇಶ್ ಸರ್ ಬಗ್ಗೆ, ಉಮೇಶ್ ಸರು ಮಾತು ಕಡಿಮೆ, ಕೆಲಸ ಖಂಡಿತ ಮುಂದಿನ ನಾಯಕರು ಅವರೇ ಆಗ್ತಾ ಇದ್ದಾರೆ. ಸೊ ಕೆಲಸ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಸರ್. ನಾವು ಕೂಡ ನಿಮಗೆ ಸಪೋರ್ಟಿವ್ ಆಗಿರ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಹಾಗೆ IPDG ಬಗ್ಗೆ ನಾನು ಈಗಾಗಲೇ ಹೇಳಿದೆ ನಿಮಗೆ. ಕಳೆದ ಬಾರಿ ಅವರು ಕೂಡ ಒಂದಷ್ಟು ದಾಖಲೆಗಳನ್ನ ಮಾಡಿ ಒಳ್ಳೊಳ್ಳೆ ಕೆಲಸ ಮಾಡಿ ಇವತ್ತು ಈಗಲೂ ಯಾವ್ದಾವ್ದು ಒಂದು ನಡೀತಾ ಇದೆ ಎಲ್ಲದಕ್ಕೂ ಅವ್ರದ್ದು ಏನು ಹೆಲ್ತ್ ಇಶ್ಯೂಸ್ ಇರ್ಬೋದು ಅಥವಾ ಏನೇ ಪರ್ಸನಲ್ ಪ್ರಾಬ್ಲಮ್ ಇದ್ರೂ ಕೂಡ ಪ್ರತಿಯೊಂದಕ್ಕೂ ಅಟೆಂಡ್ ಆಗಿ ಒಂದು ನಾಯಕತ್ವನ ಇವತ್ತು ಕೂಡ ಅವರು ನಡ್ಸ್ಕೊಂಡು ಹೋಗ್ತಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ದೇವ್ರು ನಿಮಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ನಮ್ಮ ಅಲಯನ್ಸಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡುವಂತಹ ಶಕ್ತಿನ ಕೊಡಲಿ ಅಂತ ಹೇಳ್ತಾ, ಆ್ಯಂಡ್ ಅಂಬಾಸಿಡರ್ ಇರ್ಬೋದು, RCಗಳ ಬಗ್ಗೆ ಈಗಾಗಲೇ ಹೇಳಿದೆ. ಆ್ಯಂಡ್ ನಮ್ಮ ಟುಡೇಸ್ ನಮ್ಮ DCTನ ಸ್ಪೆಷಲ್ ಆಗಿ ನಾನು ರಿಕಗ್ನೈಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಡೇ 1 ಇಂದ ಇವತ್ತಿನ ತನಕನೂ ಕೂಡ ನಮ್ಮಿಬ್ರು ಮಧ್ಯೆ ಒಂದು ಸಣ್ಣ ಎಳೆಯ ಮಿಸ್ಟೇಕ್ಸ್ ಕೂಡ ಕಾಣಲಿಲ್ಲ. ಅಷ್ಟು ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿಕೊಟ್ರು. ಥ್ಯಾಂಕ್ ಯು. ನಿಮ್ಮಂಥ ಒಂದು ಡೆಡಿಕೇಶನ್ DCT ನಿಜವಾಗ್ಲೂ ಎಲ್ಲ ಕಡೆ ಇದ್ದರೆ ಸಂಸ್ಥೆ ಇದು ಹೆಚ್ಚಿನ ಒಂದು ಸೇವೆ ಮಾಡೋದಕ್ಕೆ ಅಥವಾ ಹೆಸರು ಮಾಡೋದಕ್ಕೆ ಅದು ಶಕ್ತಿನ ಕೊಡುತ್ತೆ ಅಂತ ಹೇಳ್ತಾ ಮುಂಬರೋ ದಿನಗಳಲ್ಲೂ ಹೀಗೆ ಇದು ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಇನ್ನು ಯಾರು ಬಿಟ್ಟ ಅಂತ ಗೊತ್ತಿಲ್ಲ. ಎಸ್ PRO ಅಂಡ್ ಇವತ್ತು DCS ಆಗಿ ನಮ್ಮ ಶಂತನು ಸರ್ಗೆ ಏನಂತಂದ್ರೆ ಅವ್ರದ್ದು ಒಂದು ಮನಸ್ಸಲ್ಲಿ ಹೇಳ್ಬಿಡ್ತೀನಿ, ಅವ್ರು ಯಾವತ್ತೂ ನನ್ನ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ನೋಡೋಕೆ ಇಷ್ಟಪಡ್ತಾರೆ. ಅದೇ ನನಗೆ ಟೆನ್ಷನ್ ಇರೋದು. ಆಲ್ವೇಸ್ ಹೇಳ್ತಾ ಇರ್ತಾರೆ, ಇಲ್ಲ ಮ್ಯಾಮ್ ನಿಮಗೆ ನೀವು ನಿಭಾಯಿಸ್ತೀರಾ, ನಿಮ್ಮ ಕೈ ಆಗತ್ತೆ, ನೀವು ಇದನ್ನ ಮಾಡಿ. ಅವರು ಕೂಡ ಹಾಗೆ ತುಂಬಾ ಖುಷಿ ಮಾಡ್ತಾ ಇದ್ರು. ಎಲ್ಲೋ ಒಂದ್ ಕಡೆ ನೋವು ಬಂದಾಗ, ಎಲ್ಲೋ ಒಂದ್ ಕಡೆ ಸೋಲು ಅಂತ ಕಂಡಾಗ ಸಾಕಷ್ಟು ನನಗೆ ಧೈರ್ಯ ನೀಡಿದಂತಹ ವ್ಯಕ್ತಿ ಕೂಡ. ಥ್ಯಾಂಕ್ ಯು ಸರ್.
ನೀವು ಕೂಡ ತನು ಮನ ಧನದಲ್ಲಿ ನನಗೆ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಮೊನ್ನೆ ಅಷ್ಟೇ ನಮ್ಮ ಮಧುರಾ ಮ್ಯಾಮ್ಗೆ ಹೇಳ್ತಾ ಇದ್ದೆ, PhD ಫಾರ್ಮ್ ಮಧುರಾ ಮ್ಯಾಮ್ ಅವ್ರಿಗೆ ಹೇಳ್ತಾ ಇದ್ದೆ, ಲಾಸ್ಟ್ ಟೈಮ್ ಅವರು PhD ಫಾರ್ಮ್ನ ಅವ್ರಿಗೆ ಒಂದು ಕಾರ್ಯಕ್ರಮ ಮಾಡಿಕೊಡ್ಬೇಕು ಮ್ಯಾಮ್, ನಿಮ್ಗೆ ಇಷ್ಟು ಖರ್ಚು ಬರುತ್ತೆ, ಇಷ್ಟು ಫೈನ್ಸ್ ಕೊಡಬೇಕು ಆ್ಯಂಡ್ ಫುಡ್ ಕೊಡಬೇಕು, ಖಂಡಿತ ಏನು ಬೇಕು ಹೇಳಿ ಮಾಡೋಣ, ನಮಗೆ ಅಂತೂ ಬೇಕು. ಯಾಕಂದರೆ ನಾವು ಕೆಲವು ಕಡೆ ನೋಡ್ತಾ ಇರ್ತೀವಿ, ಇವೇ ಅವರೇ ಅಂತಲ್ಲ, ಖರ್ಚು ಮಾಡಿ ಪೋಸ್ಟ್ ಕೊಡೋದಕ್ಕೂ ಖರ್ಚು ಮಾಡದೆ ಪೋಸ್ಟ್ ಕೊಡೋಕ್ಕೂ ವ್ಯತ್ಯಾಸ ಇದೆ. ಸೊ ನನ್ನ ಮಟ್ಟಿಗೆ ಈ ವರ್ಷದಲ್ಲಿ ನನಗೆ ಒಂದು ಅಲಯನ್ಸಲ್ಲಿ ಒಂದು ಭಾಗ್ಯ ದೇವತೆ ಅಂತಲೇ ಹೇಳ್ಬೋದು, ಅವ್ರನ್ನ ಸ್ಪೆಷಲ್ ಆಗಿ ಇವತ್ತು ರಿಕಗ್ನೈಸ್ ಮಾಡೋದು ಕೂಡ ಇದೆ. ಅವತ್ತು ನನ್ನ ಅದನ್ನು ನೀವು ಎಷ್ಟೇ ಹೇಳಿದ್ರು ಕೂಡ ಎಲ್ಲದಕ್ಕೂ ರೆಡಿ ಇದ್ರು. ಆ್ಯಂಡ್ ಆ ಖರ್ಚು ಯಾಕೆ ಅಂತ ಕೇಳಲಿಲ್ಲ ನನಗೆ ಹಾಗಾಗಿ ಇವತ್ತು ಅವ್ರನ್ನ ಸ್ಪೆಷಲ್ ಆಗಿ ರಿಕಗ್ನೈಸ್ ಮಾಡ್ತೀನಿ ಮ್ಯಾಮ್, ನಿಮ್ಮನ್ನ ಧನ್ಯವಾದಗಳು. ಹಾಗೆ ಇನ್ನೂ ಕೂಡ ಈ ನಮ್ಮ ಅಲಯನ್ಸ್ ಸಂಸ್ಥೆ ಇನ್ನೂ ಹೆಚ್ಚು ಒಂದು ಸೇವಾ ಕಾರ್ಯಗಳನ್ನ ಮಾಡ್ತಾ ಒಂದಷ್ಟು ಲೀಡರ್ಸ್ನ ಇನ್ನೂ ಹೆಚ್ಚು ಬೆಳೆಸುವಂತಹ ನಮ್ಮ ಗಮನವನ್ನು ಕೊಡ್ತಾ ಆ್ಯಂಡ್ ಮುನಿಯಪ್ಪ ಸರ್ ಅವ್ರ ಬಾಸ್ ಅಪ್ಪ, ಅವರು ಸೆಕೆಂಡ್ ಕ್ಯಾಬಿನೆಟ್ ಮೀಟಿಂಗು ಫುಲ್ ಸರೇ ನೋಡ್ಕೊಂಡಿದ್ದು. ಥ್ಯಾಂಕ್ ಯು ಸರ್ ಹೇಳಿದೆ. ಓಕೆ, ಸೊ ನಾನು ಇನ್ನೂ ಅಂದರೆ ನಾನು ಇಲ್ಲಿ ಪ್ರಮುಖವಾಗಿ ಸ್ವಲ್ಪ ಒಂದು ಹೆಚ್ಚಿನ ಮಟ್ಟದಲ್ಲಿ ಧನ ಸಹಾಯ ಮಾಡಿದವ್ರನ್ನಷ್ಟೇ ನಾನು ಇಲ್ಲಿ ಗುರುತಿಸ್ತೆ. ಹಾಗಾದ್ರೆ ನಾವೆಲ್ಲ ಮಾಡಿಲ್ವಾ ಅಂತಲ್ಲ, ಖಂಡಿತ ನಾನು ಮೊದಲೇ ಹೇಳಿದೆ, ಈಚ್ ಆ್ಯಂಡ್ ಎವರಿ ಒಂದು ಮೆಂಬರು ಒಂದು ಫೀಸ್ ಕಟ್ಟಿಲ್ಲ ಅಂದರೂ ಅದು ಡಿಸ್ಟ್ರಿಕ್ಟ್ ಗವರ್ನರೇ ಹಾಕ್ಬೇಕಾಗ್ಬಿಡತ್ತೆ, ಅಥವಾ ಇಂಟರ್ನ್ಯಾಷನಲ್ ಅಲ್ಲಿ ಅವ್ರ ಮೆಂಬರ್ಶಿಪ್ ಹೋಗುತ್ತೆ. ನಿಮ್ಮ ಪ್ರತಿಯೊಬ್ಬ ಮೆಂಬರ್ದು ಅಮೌಂಟ್ ಇವತ್ತು ನಮ್ಮ ಅಲಯನ್ಸ್ಗೆ ಸೇರಿಸಿದೆ. ನೀವು ಎಲ್ಲರೂ ಕಟ್ಟಿರೋದಕ್ಕೆ ಇವತ್ತು ಜಿಲ್ಲೆ ಇಷ್ಟೆಲ್ಲ ಅಚೀವ್ ಮಾಡೋಕ್ಕಾಗಿರೋದು. ಆ್ಯಂಡ್ ನಿಮ್ಮ ಬೆಂಬಲ, ನಿಮ್ಮ ಒಂದು ಸಹಕಾರ ಯಾವತ್ತೂ ನನಗೆ ಹೀಗೆ ಇರಲಿ ಅಂತ ಹೇಳ್ತಾ, ಆ್ಯಂಡ್ ಒಂದಷ್ಟು ಪ್ರೆಸಿಡೆಂಟ್ಸು ಕೂಡ ಇಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದರು. ಸೊ ಅವ್ರನ್ನೂ ಕೂಡ ನಾನು ಅವಾರ್ಡ್ ಫಂಕ್ಷನಲ್ಲಿ ಮಧ್ಯಾಹ್ನದ ನಂತರ ಅವ್ರ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ಸೆಕ್ರೆಟರೀಸು, ಕ್ಲಬ್ ಆಫೀಸರ್ಸು ಎಲ್ಲರೂ ಈಚ್ ಆ್ಯಂಡ್ ಎವ್ರಿ ಒನ್ ಅಂತ ಹೇಳ್ದಲ್ಲ ಈಗಾಗಲೇ. ಸೊ ಪ್ರತಿಯೊಬ್ಬರೂ ಕೂಡ ನನಗೆ ಸಪೋರ್ಟ್ ಮಾಡಿ ಇವತ್ತು ನನ್ನನ್ನು ಈ ಒಂದು ಘಳಿಗೆಗೆ ತಂದು ನಿಲ್ಲಿಸಿದ್ದೀರಾ. ಸೊ ನನ್ನ ಬಗ್ಗೆ ಅಂತ ಹೇಳ್ಕೊಳ್ಳೋದಕ್ಕಿಂತ ಕೆಲಸ ಮಾಡೋದ್ರಲ್ಲಿ ಬದ್ಧ ಆಗಿರಬೇಕು ಮನುಷ್ಯ. ಆಮೇಲೆ ಕೆಲಸ ಮಾಡಿದ್ಮೇಲೆ ಸುಮ್ಮನೆ ಬುದ್ಧಂತರ ಆಗಿರ್ಬಿಡ್ಬೇಕು ಅನ್ನೋದು ನನ್ನ ಒಂದು ಇದು. ಹಾಗಾಗಿ ಇನ್ನು ಹೆಚ್ಚು ನಾನು ಏನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಕೊಟ್ಟಂಥ ಈ ಅವಕಾಶವನ್ನು ನಾನು ಅರ್ಥಪೂರ್ಣವಾಗಿ ಬಳಸ್ಕೊಂಡಿದ್ದೀವಿ ಮತ್ತು ಜಿಲ್ಲೆಯ ಏಳಿಗೆಗಾಗಿ ಶ್ರಮಿಸ್ಕೊಂಡಿದ್ದೀವಿ. ನನ್ನ ತಂಡ ಜೊತೆಗೆ ನಾನು ಒಬ್ಬಳೇ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ನಮನಗಳನ್ನ ಸಲ್ಲಿಸ್ತಾ, ನಮ್ಮ ಅಲಯನ್ಸು ಇನ್ನೂ ಹೆಚ್ಚು ಜನರ ಬಾಳಿಗೆ ಬೆಳಕಾಗಲಿ ಅಂತ ಹಾರೈಸ್ತಾ, ಥ್ಯಾಂಕ್ ಯು ಸೋ ಮಚ್.